ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರೆಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿಮಗೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಅದು ಈ 2026ರಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ತುಂಬ ಜನರ ಯೂಟ್ಯೂಬ್ ಚಾನಲಲ್ಲಿ 1,00,000 ಅಂದರೆ 1,00,000 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ. ಆದರೆ ಇನ್ನೂವರೆಗೂ ಕೂಡ ಅವರೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಸಿಲ್ವರ್ ಪ್ಲೇ ಬಟನ್ ಅಪೀಲ್ ಮಾಡುವಂಥ ಆಪ್ಷನ್ನು ಬಂದಿಲ್ಲ. ಇದರಿಂದ ತುಂಬ ಜನ ಕೂಡ ಬೇಜಾರು ಕೂಡ ಆಗಿದ್ದಾರೆ. ಅದರಲ್ಲಿ ತುಂಬ ಜನ ಅಪೀಲ್ ಕೂಡ ಮಾಡಿದ್ದಾರೆ. ಅದ್ರ ಬಟ್ ಇನ್ನೂವರೆಗೂ ಕೂಡ ಅವರಿಗೆ ಬಂದು ಸಿಲ್ವರ್ ಪ್ಲೇ ಬಟನ್ ಅನ್ನೋದು ಕೂಡ ಬಂದು ರಿಸೀವ್ ಆಗಿಲ್ಲ. ಅದ್ರ ಜೊತೆಗೆ ನಾನು ನಿಮಗೆ ಈ ಒಂದು ಹೊರದಲ್ಲಿ ಹೇಳ್ಬೇಕಾದ್ರೆ ತುಂಬ ಚೇಂಜಸ್ ಕೂಡ ಆಗಿದೆ. ಸಿಲ್ವರ್ ಪ್ಲೇ ಬಟನ್ ಆಗ್ಬೇಕಾರೆ ಅಂದರೆ ನಮ್ಮ ಮನೆಗೆ ನಮ್ಮ ಹತ್ರ ಬರ್ಬೇಕಂದ್ರೆ ಅದಕ್ಕೆ ಆದಂಥ ಕೆಲವೊಂದಷ್ಟು ಚೇಂಜಸ್ ಇದೆ. ಮತ್ತು ಅದ್ರ ಜೊತೆಗೆ ಕೆಲವೊಂದಷ್ಟು ಕ್ರೈಟೇರಿಯಾ ಇದೆ. ಆ ಕ್ರೈಟೇರಿಯಾ ಕಂಪ್ಲೀಟ್ ಆದರೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ನೀವು ಎಲ್ಲ ಏನು ತಿಳ್ಕೊಂಡಿದ್ದೀವಿ, ಏನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಮಗೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅಂತ ಅಲ್ಲ. 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ನಂತರನೇ ಕೆಲವೊಂದಷ್ಟು ಅದಕ್ಕೆ ಆದಂಥ ಕ್ರೈಟೇರಿಯಾ ಇದೆ. ಆ ಕ್ರೈಟೇರಿಯಾ ಎಲ್ಲ ಫಾಲೋ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಸಿಲ್ವರ್ ಪ್ಲೇ ಬಟನ್ಗೆ ನಾವು ಅಪೀಲ್ ಮಾಡಬೇಕು. ಆ ಅಪೀಲ್ ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದನ್ನ ಮುಂಚೆ ಮೊದಲು ಹೋಗ್ಬಿಟ್ಟು ನಮ್ಮೆಲ್ಲ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಮೆಂಬರ್ಸ್ ಎಲ್ಲ ಕೂಡ ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ನನಗೆ ಈ ಸಿಲ್ವರ್ ಪ್ಲೇ ಬಟನ್ನು ಬರ್ತಾ ಇದೆ ಅಂದರೆ ಎಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಯೂಟ್ಯೂಬ್ನಿಂದ ಒಂದು ಮೇಲ್ ಕೂಡ ರಿಸೀವ್ ಆಗಿದೆ. ಇವತ್ತು ಸಿಲ್ವರ್ ಪ್ಲೇ ಬಟನ್ ಅಪೀಲ್ ಮಾಡ್ಕೊಳ್ಳಿ ಅಂತ ಆ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಅಂತಾರೆ ಪ್ಲೀಸ್ ಕೆಲಸ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡಿ. ಲಕ್ಷ್ಯನ ಕಂಪ್ಲೀಟ್ ಇತ್ತು. ಇನ್ನು ಮುಂದೆ ಟಾರ್ಗೆಟು ನೀವೇ ಗೋಲ್ ಸೆಟ್ ಮಾಡಿ ಅಂತ ಇವತ್ತು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲನೇ ಬಂದ್ಬಿಟ್ಟು ಹೇಳ್ಬೇಕಾರೆ ಈ ಸಿಲ್ವರ್ ಪ್ಲೇ ಬಟನ್ ಅಂದರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಅಪೀಲ್ ಮಾಡೋದು ಏನಂತ ನನಗೆ ನೆಕ್ಸ್ಟ್ ಹೇಳ್ತಾನೆ. ಮೊದಲನೇ ಬಿಟ್ಟು ಸಿಲ್ವರ್ ಪ್ಲೇ ಬಟನ್ ಅಂತ ತಕ್ಷಣ ನಮಗೆಲ್ಲ ಯೂಟ್ಯೂಬ್ನಿಂದ ಒಂದು ಮೋಟಿವೇಶನ್ ಅಂತ ಅನ್ಬೋದು, ದೊಡ್ಡ ಮೋಟಿವೇಶನ್. ಯಾಕಂದರೆ ಯೂಟ್ಯೂಬ್ನಿಂದ ನಮಗೊಂದು ಅವಾರ್ಡ್ ಬರುತ್ತೆ. ಅವಾರ್ಡ್ ಅಂದರೆ ನಮಗೆ ಒಂದು ಯೂಟ್ಯೂಬ್ನಿಂದ ಸಿಲ್ವರ್ ಪ್ಲೇ ಬಟನ್ ಅನ್ನೋ ಇದು ಬರುತ್ತೆ. ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,00,000 ಕಂಪ್ಲೀಟ್ ಆಗಿದೆ. ಯೂಟ್ಯೂಬ್ನಿಂದ ಕಂಗ್ರಾಚುಲೇಷನ್ ಅಂತ ಬಂದ್ಬಿಟ್ಟು ಈ ರೀತಿ ಒಂದು ನಿಮ್ಮ ಒಂದು ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ನೀವೆಲ್ಲ ನೋಡಿರ್ತೀರ, ನಾನು ನೋಡಿದ್ದೀನಿ. ಅದ್ರ ಬಿಟ್ಟು ನಂದು ಬಂದಿಲ್ಲ. ಅದ್ರ ಬಿಟ್ಟು ಇವಾಗ ಬರುತ್ತೆ ನಿಮ್ಮ ಪ್ರೀತಿಯಿಂದ. ಅದ್ರ ಬಿಟ್ಟು ಈ ಸಿಲ್ವರ್ ಪ್ಲೇ ಬಟನ್ ಬರ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಅದನ್ನ ಕೆಲವೊಂದಷ್ಟು ಕ್ರೈಟೇರಿಯಾ ಇರಬೇಕು. ಕೆಲವೊಂದಷ್ಟು ರೂಲ್ಸ್ ನೀವು ಫಾಲೋ ಮಾಡಬೇಕು. ಇದರಲ್ಲಿ ಮೊದಲನೇ ರೂಲ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್. ನಿಮಗೆ ಸಿಲ್ವರ್ ಪ್ಲೇ ಬಟನ್ ಬರ್ಬೇಕಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. 1,00,000 ಕಂಪ್ಲೀಟ್ ಆಗಿದೆ, ಆಟೋಮೆಟಿಕ್ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿದೆ ತಕ್ಷಣ ನೀವು ಅಪೀಲ್ ಮಾಡೋಕ್ಕೆ ಬರ್ತೀರ. ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಿಮಗೆ ಈ ಸಿಲ್ವರ್ ಪ್ಲೇ ಬಟನ್ಗೆ ನೀವು ಎಲಿಜಿಬಲ್. ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು, ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು ಆ್ಯಕ್ಟಿವ್ ಇರಬಾರ್ದು. ಏನಾದರೂ ಒಂದು ವೇಳೆ ಆ್ಯಕ್ಟಿವ್ ಇದ್ದರೆ 365 ದಿನಗಳ ಕಾಲ ನೀವು ವೇಟ್ ಮಾಡಬೇಕು. ಅದರ ನಂತರ ನಿಮಗೆ ಸ್ಟ್ರೈಕ್ ಬರುತ್ತೆ. 1 ವರ್ಷವರೆಗೆ ನಿಮಗೆ ಸ್ಟ್ರೈಕ್ ಅಂದರೆ ಸಿಲ್ವರ್ ಪ್ಲೇ ಬಟನ್ ನಿಮಗೆ ಬರಲ್ಲ. 1 ವರ್ಷದವರೆಗೆ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಬರಲ್ಲ. ಅಲ್ಲಿವರೆಗೆ ನೀವು ಏನು ಮಾಡಬೇಕು, ವೇಟ್ ಮಾಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಫಾಲೋ ಮಾಡಲೇಬೇಕು. ಆದರೆ ಏನು ಮಾಡೋದು, ನನಗೊಂದು ಬಂದಿದೆ. ಯಾವುದು ಬಂದಿದೆ ಚಿಕ್ಕ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಪಾಲಿಸಿ ನನಗೂ ಬಂದಿದೆ. ಅದ್ರ ಬಟ್ ವಾರ್ನಿಂಗ್ ಇದೆ. ಅದು ನನ್ನ ಚಾನಲ್ ಬಂದಿದೆ. ಹಾಗಿದ್ರೆ ನೀವು ಅನ್ಬೋದು ಬ್ರದರ್ ನಿಮಗೆ ಬರುತ್ತಾ, ಸ್ವಲ್ಪ ಅಪ್ಲೈ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಅದ್ರ ಬಟ್ ಬರ್ಬೋದು, ಮೇ ಬಿ ಎಕ್ಸ್ಪೈರ್ ಆದ ತಕ್ಷಣ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಇಂಪಾರ್ಟೆಂಟ್. ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ಇದು ಬಂದ್ಬಿಟ್ಟು ಸೆಕೆಂಡ್. ಇನ್ನು ಥರ್ಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪಾಲಿಸಿ, ಯೂಟ್ಯೂಬ್ ಮೌಂಟೇಶನ್ ಏನು ಪಾಲಿಸಿ ಇದನ್ನೆಲ್ಲ ಫಾಲೋ ಮಾಡಬೇಕು. ಅದು ಬಿಟ್ಟರೆ ಏನೂ ಇಲ್ಲ. ಚಾನಲ್ ಮೌಂಟೇಶನ್ ಪಾಲಿಸಿ ಅದನ್ನೆಲ್ಲ ಫಾಲೋ ಮಾಡಬೇಕು. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಜೆನ್ಯೂನ್ ಕಂಟೆಂಟ್ ಇರಬೇಕು. ಒರಿಜಿನಲ್ ಕಂಟೆಂಟಿಗೆ ಅಂದರೆ ಒರಿಜಿನಲ್ ಕಂಟೆಂಟ್ ಇರಬೇಕು. ಇನ್ನೊಬ್ರು ಕಂಟೆಂಟ್ ತೊಗೊಂಡು ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಗಲ್ಲ. ಅಂದರೆ ಇನ್ನೊಬ್ರು ವೀಡಿಯೋ ಆಯ್ಕೆ ನೀವು ತೊಗೋತೀನಿ ಅಂದರೆ ಆಗಲ್ಲ. ನಿಮ್ಮ ಜೆನ್ಯೂನ್ ಕಂಟೆಂಟ್ ಇರಬೇಕು ಮತ್ತು ಒಳ್ಳೆ ರೀತಿಯಿಂದ ಇರಬೇಕು. ಇದರಿಂದ ಏನಾಗುತ್ತೆ, ನಿಮಗೆ ಈ ಸಿಲ್ವರ್ ಪ್ಲೇ ಬಟನ್ಗೆ ನೀವು ಏನು ಮಾಡ್ತೀರಾ, ಎಲಿಜಿಬಲ್ ಆಗ್ತೀರಾ. ಇಷ್ಟು ಈ ಕ್ರೈಟೇರಿಯಾನು ಕಂಪ್ಲೀಟ್ ಆಗಬೇಕು. ಮತ್ತು ಅದ್ರ ಜೊತೆ ನಿಮ್ಮ ಚಾನಲ್ ಮೌಂಟೇಶನ್ ಇದೆ. ಆಟೋಮೆಟಿಕ್ ನಿಮಗೆ ಮೌಂಟೇಶನ್ ಆನ್ ಇರಬೇಕಂತ ಏನಿಲ್ಲ. ಮೌಂಟೇಶನ್ ಆನ್ ಇಲ್ದು ಕೂಡ ಸಿಗುತ್ತೆ ನಿಮಗೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಈ ಕ್ರೈಟೇರಿಯಾ ಕಂಪ್ಲೀಟ್ ಆಗಬೇಕು. ಇಷ್ಟೆಲ್ಲ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಈ ಸಿಲ್ವರ್ ಪ್ಲೇ ಬಟನ್ ಏನು ಅಪೀಲ್ ಮಾಡೋದಕ್ಕೆ ಎಲಿಜಿಬಲ್. ಆವಾಗ ನಿಮಗೆ ಈ ಸಿಲ್ವರ್ ಪ್ಲೇ ಬಟನ್ ಅಪೀಲ್ ಮಾಡೋ ಆಪ್ಷನ್ ಬರುತ್ತೆ. ನಿಮಗೆ ಮೇಲ್ ಬರುತ್ತೆ. ತುಂಬ ಜನರಿಗೆ ಮೇಲ್ ಬಂದಿಲ್ಲ. ಅವರೊಂದು ಯೂಟ್ಯೂಬ್ ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಕೂಡ ಮೇಲ್ ಬಂದಿಲ್ಲ. ಯಾವೊಂದು ಕಾರಣಕ್ಕೋಸ್ಕರ ಬಂದಿಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಕಮ್ಯುನಿಟಿ ಸ್ಟ್ರೈಕ್ ಆ್ಯಕ್ಟಿವ್ ಇದ್ದರೆ ಬರಲ್ಲ. ಅರ್ಥ ಮಾಡ್ಕೊಳ್ಳಿ, ಬರಲ್ಲ. ಇನ್ನು ಕೆಲವೊಂದಷ್ಟು ಜನರಿಗೆ
1 ಲಕ್ಷ ಕಂಪ್ಲೀಟ್ ಆದ ತಕ್ಷಣನೇ ಬರಲ್ಲ. 1 ವಾರ 2 ವಾರ ಅಂದ್ರೆ 2 ವಾರ ವೇಟ್ ಮಾಡ್ಬೇಕು. ಯಾಕಂದ್ರೆ ಚಾನಲ್ ಅನ್ಸಬ್ಸ್ಕ್ರೈಬ್ ಆಗೋದು ಮತ್ತೆ ಸಬ್ಸ್ಕ್ರೈಬ್ ಮಾಡೋದು, ಅನ್ಸಬ್ಸ್ಕ್ರೈಬ್ ಆಗೋದು ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ತುಂಬಾ ನಡೀತಾ ಇರುತ್ತೆ. ಯಾಕಂದ್ರೆ ಅಪ್ ಡೌನ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ವೇಟ್ ಮಾಡ್ಬೇಕು. ಯೂಟ್ಯೂಬ್ನಿಂದ ಸ್ವಲ್ಪ ಮೇಲ್ ಬರೋದಕ್ಕೆ ತಡ ಆಗುತ್ತೆ ಅಷ್ಟೇ, ಆಟೋಮೆಟಿಕ್ ಬರುತ್ತೆ. ಆದರೆ ಈಗ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಈಗ ಹೇಳಿದ್ನಲ್ಲ, ಇಷ್ಟು ಕ್ರೈಟೀರಿಯಾ ಎಲ್ಲ ನಿಮಗೆ ಪಾಲಿಸಿ ಇದನ್ನೆಲ್ಲ ನೀವು ಫಾಲೋ ಮಾಡಿ ಆಟೋಮೆಟಿಕ್ ನಿಮಗೆ ಸಿಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಯಾರಿಗೆಲ್ಲ ಮೇಲ್ ಬಂದಿದೆ ಅವರೆಲ್ಲರಿಗೆ ನಾನು ನಿಮಗೆ ಇಂಪಾರ್ಟೆಂಟ್ ಎಲ್ಲರಿಗೆ ಈಗ ನಾನು ನಿಮಗೆ ಸಿಲ್ವರ್ ಪ್ಲೇ ಬಟನ್ ಯಾವ ರೀತಿ ಅಪ್ಲೈ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ಗೆ ಅದು ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನು ನಮಗೆ ಮೊದಲು ನೋಟು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ಇವತ್ತು ನನಗೆ ಮಧ್ಯಾಹ್ನ ನಿಮ್ಮಿಂದ ಮೇಲ್ ಬಂದಿದೆ ಯೂಟ್ಯೂಬ್ನಿಂದ. ಯಾಕಪ್ಪ ಅಂದರೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ನನ್ನ ಯೂಟ್ಯೂಬ್ ಚಾನಲ್ 1 ಲಕ್ಷ ಕಂಪ್ಲೀಟ್ ಆಯಿತು. ಆ ಒಂದು ಕಾರಣಕ್ಕೋಸ್ಕರ ನನಗೆ ಇವಾಗ ಯೂಟ್ಯೂಬ್ನಿಂದ ಮೇಲ್ ಬಂದಿದೆ. ನೀವು ಅಪೀಲ್ ಮಾಡಿ, ಬೇಗ ಅಪೀಲ್ ಮಾಡಿ. ನಿಮ್ಮ ಕನ್ನಡ ಟಿಕೆಟ್ಸ್ ನಿಮ್ಮ ಇಡೀ ಕರ್ನಾಟಕ ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ವೇಟ್ ಮಾಡ್ತಾ ಇದ್ದಾರೆ, ಬೇಗ ಅಪೀಲ್ ಮಾಡಿ ತೊಗೊಳ್ಳಿ ಅಂತ ಇದ್ದಾರೆ. ಜಸ್ಟ್ ಅಪೀಲ್ ಮಾಡೋಣ. ಅಪೀಲ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ನಾನು ನಿಮಗೆ ಹೇಳಿದ್ನಲ್ಲ, ನಿಮ್ಮ ಕ್ರೋಮ್ ಅಥವಾ ಆಗಿರ್ಬೋದು ನಿಮ್ಮ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಕೂಡ ತೋರಿಸುತ್ತೆ. ಇಲ್ಲಾಂದ್ರೆ ನೀವೇನು ಮಾಡಿ ಇಮೇಲ್ ಮೂಲಕ ನಿಮ್ಮ ಇಮೇಲ್ ಕೂಡ ಬಂದಿರುತ್ತೆ ಯೂಟ್ಯೂಬ್ನಿಂದ. ಜಸ್ಟ್ ನಿಮ್ಮ ಇಮೇಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ನೋಡ್ಕೊಳ್ಬೋದು. ಏನಂದ್ರೆ ಜಸ್ಟ್ ನೀವು ನೋಡ್ಕೊಳ್ಬೋದು ಏನಪ್ಪ, ರೇಡಿಯಮ್ ಯುವರ್ ಯೂಟ್ಯೂಬ್ ಕ್ರಿಯೇಟರ್ಸ್ ಅವಾರ್ಡ್ ಅಂತ ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಅಂದರೆ ಅವಾರ್ಡ್ ಅಂದರೆ ನನಗೆ ಒಂದು ಯೂಟ್ಯೂಬ್ನಿಂದ ಅವಾರ್ಡ್ ಬಂದಿದೆ ಅಂತ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನೀವು ನೋಡ್ಕೊಳ್ಳಿ ಯಾವ ರೀತಿ ಬಂದಿದೆ. ಇದರಲ್ಲಿ ನೋಡಿ ಒಂದು ಗೋಲ್ಡನ್ ಬಟನ್ ಇದೆ, ಒಂದು ಸಿಲ್ವರ್ ಪ್ಲೇ ಬಟನ್ ಇದೆ, ಮತ್ತು ಅದ್ರ ಜೊತೆ ಡೈಮಂಡ್ ಬಟನ್ ಅನ್ನು ಕೂಡ ಇದೆ ಇದರಲ್ಲಿ ಬಂದ್ಬಿಟ್ಟು. ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಈಗ ಸಿಗುವಂಥ ಬಟನ್ ಯಾವುದಪ್ಪ ಅಂದ್ರೆ ಈ ಸಿಲ್ವರ್ ಪ್ಲೇ ಬಟನ್. ಇದಕ್ಕೆ 1 ಲಕ್ಷ ಆದರೆ ನಮಗೆ ಸಿಗುತ್ತೆ. ಇದು ಅಂದರೆ ಇದು 1 ಮಿಲಿಯನ್ ಆದರೆ ನಮಗೆ ಗೋಲ್ಡನ್ ಪ್ಲೇ ಬಟನ್ ಅಂತ ಸಿಗುತ್ತೆ. ಅದರ ನಂತರ ಡೈಮಂಡ್ ಬಟನ್, ಇದು 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಮಗೆ ಸಿಗುತ್ತೆ. ನಮಗೀಗ ಜಸ್ಟ್ ಈಗ ಎಂಟ್ರಿ ಮಾಡಿದ್ವಿ, ಈಗ ಕಾಲಿಟ್ಟಿದ್ವಿ, ಜಸ್ಟ್ ನಮಗೆ ಈಗ ಸಿಗ್ತಾ ಇದೆ. ಇದು ನೆಕ್ಸ್ಟ್ ಟಾರ್ಗೆಟ್ ಇದು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ಆಗುತ್ತೆ. ಮತ್ತು ಅದ್ರ ಜೊತೆ ಈ ಮೇಲಲ್ಲಿ ಏನೆಲ್ಲ ಕೆಲವೊಂದಷ್ಟು ಲೈನ್ಸ್ ಕೊಟ್ಟಿದ್ದಾರೆ. ಐ ಕನ್ನಡ ಟಿಕೆಟ್ಸ್ ಇವು ಡಿ ಅಪ್ಲೋಡ್ ಅಂತ ಈ ರೀತಿ ಒಂದು ಕೆಲವೊಂದಷ್ಟು ಹಾಕಿರ್ತಾರೆ. ಕಂಗ್ರಾಚುಲೇಷನ್, ರೆಡಿ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪೀಲ್ ಮಾಡೋದು ಎಲಿಜಿಬಲ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಮೊದಲನೇ ನೋಟು ಲಿಂಕ್ ಕೊಟ್ಟಿದ್ದಾರೆ ಅವರು, ಈ ಲಿಂಕ್ ಮೂಲಕ. ಇನ್ನು ಸೆಕೆಂಡ್ ನೋಟು ಇಲ್ಲಿ ನಿಮಗೊಂದು ಏನು ಕೊಟ್ಟಿದ್ದಾರೆ, ರೆಡಮ್ ಕೋಡ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಈ ಕೋಡ್ ತುಂಬ ಇಂಪಾರ್ಟೆಂಟ್. ತುಂಬ ಜನ ಕೋಡ್ ಕೂಡ ಬಂದಿರಲ್ಲ. ನೋಡಿ ಕೋಡ್ ಬಂದಿರುತ್ತೆ. ಮೇನ್ ಇಂಪಾರ್ಟೆಂಟ್ ಇದು ಕೋಡ್ ತುಂಬ ಇಂಪಾರ್ಟೆಂಟ್. ಈ ಕೋಡ್ನಿಂದಲೇ ನೀವು ಅಪೀಲ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇದು ಸೆಕೆಂಡ್ ನಿಮಗೆ ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನು ತರ್ಡ್ ಬಂತು ಇದರ ನಿಮ್ಮ ಚಾನಲ್ ನೇಮ್ ಯಾವ ರೀತಿ ಮತ್ತು ಇದೆಲ್ಲ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ಮಾಡಿದೆ, ಇದೇನೂ ಬೇಕಾಗಿಲ್ಲ. ಈಗ ನಾವು ಅಪೀಲ್ ಯಾವ ರೀತಿ ಮಾಡೋದು, ನಮ್ಮ ಸಿಲ್ವರ್ ಪ್ಲೇ ಬಟನ್ ಜಸ್ಟ್ ಇಲ್ಲಿ ಕೊಟ್ಟಂಥ ಲಿಂಕ್ ಇದಲ್ಲ, ಜಸ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಜಸ್ಟ್ ನಾನು ಓಪನ್ ಕೂಡ ಆಗಿದೆ ನೋಡಿ ನನ್ನ ಹತ್ರ. ನಾನು ನಿಮಗೆ ತೋರಿಸ್ತೀನಿ. ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ನನ್ನ ಹತ್ರ. ಆದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ನೆಟ್ವರ್ಕ್ ಅನ್ನೋದು ತುಂಬ ಸ್ಲೋ. ಯಾಕಂದರೆ ಇಂಟರ್ನೆಟ್ ಬರಲ್ಲ. ಜಸ್ಟ್ ನನಗೆ ಇಲ್ಲಿ ಓಪನ್ ಇದೆ. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ಎಂಟರ್ ರಿಡೀಮ್ ಕೋಡ್ ಅಂತ ಬರುತ್ತಲ್ಲ, ಜಸ್ಟ್ ಏನು ಮಾಡಬೇಕು, ಈ ನೀವು ಅಲ್ಲೇನು ಕಾಪಿ ಮಾಡಿದ್ರೆ ಜಸ್ಟ್ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ರಿಡೀಮ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಜಸ್ಟ್ ಏನಿಲ್ಲ, ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸಿಲ್ವರ್ ಪ್ಲೇ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಲ್ಯಾಂಗ್ವೇಜ್ ಕೊಡಿ, ಏನು ಮಾಡಬೇಕಾಗಿಲ್ಲ. ಈ ತೆಲಡ ಬಂದ್ಬಿಟ್ಟು ನಿಮಗೆ ಈ ರೀತಿ ಬಂದಿದೆ ನೋಡ್ಕೊಳ್ಳಿ. ಏನಪ್ಪ, ಸಿಲ್ವರ್ ಪ್ಲೇ ಕ್ರಿಯೇಟರ್ ಅವಾರ್ಡ್ ಅಂತ ಬಂದ್ಬಿಟ್ಟು ಈ ರೀತಿ ಬಂದಿದೆ. ಜಸ್ಟ್ ಅವಾರ್ಡ್ಸ್ ಅಂತ ಬಂದ್ಬಿಟ್ಟು ಇದರ ಜೊತೆಗೆ ತೆಲಡ ಬಂದ್ಬಿಟ್ಟು ಇಲ್ಲಿ ನೇಮ್ ಕೇಳ್ತಾ ನೋಡಿ, ಯೂಟ್ಯೂಬ್ ಚಾನೆಲ್ ನೇಮ್ ಅಂತ ಬಂದ್ಬಿಟ್ಟು ಇದೇನಿದೆಲ್ಲ ಇಲ್ಲಿ ನೀವು ಏನು ಹಾಕೋಕಂದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಸಿಲ್ವರ್ ಪ್ಲೇ ಬಟನಲ್ಲಿ ಅಂದರೆ ಬಟನ್ ಮೇಲ್ಗಡೆ ಯಾವ ಒಂದು ನೇಮ್ ಮೇಲೆ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಬೇಕು ಆ ಒಂದು ನೇಮ್ ಹಾಕ್ಬೋದು. ತುಂಬ ಜನ ಅಂದ್ಕೊಂಡಿದ್ದಾರೆ ನಾವು ಬೇಕಾದ ನೇಮ್ ಹಾಕೋಕ್ಕಾಗಲ್ಲ, ನಮ್ಮ ಚಾನೆಲ್ ನೇಮೇ ಹಾಕಬೇಕು ಇಲ್ಲಾಂದ್ರೆ ಬರಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ನಿಮ್ಗೆ ಯಾವ ಒಂದು ನೇಮ್ ಬೇಕೋ ಆ ಒಂದು ನೇಮ್ ಮೂಲಕ ನೀವು ಸಿಲ್ವರ್ ಪ್ಲೇ ಬಟನ್ ಮೇಲ್ಗಡೆ ಬರೆದು ಅದನ್ನ ಕಳಿಸ್ತಾರೆ, ಅವರ ಕರ್ತವ್ಯ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮಗೆ ಯಾವ ಒಂದು ನೇಮ್ ಬೇಕೋ ಆ ಒಂದು ನೇಮ್ ಹಾಕಿ. ನಾವೆಲ್ಲ ಏನು ಮಾಡಿದ್ವಿ, ಕನ್ನಡ ಟಿಕೆಟ್ಸ್ ಅಂದ್ರೆ ನಮ್ಮ ಕನ್ನಡ ಇದೆಲ್ಲ, ಅದಕ್ಕೋಸ್ಕರ ನಾವು ಕನ್ನಡ ಟಿಕೆಟ್ಸ್ ಅಂತ ಹಾಕಿ ತರಿಸೋಣ. ಅಂದರೆ ನಮ್ಮ ಚಾನಲ್ ನೇಮೇ ತರಿಸೋಣ. ನಾನು ಏನು ಮಾಡ್ತೀನಿ, ಈಗ ಕನ್ನಡ ಟೆಕ್ ಎಡಿಟ್ಸ್ ಅಂತ ಹಾಕಿ ನಾನು ತರಿಸ್ತೀನಿ. ಬೇರೆ ಏನು ಬೇಡ. ಜಸ್ಟ್ ಯಾಕಂದ್ರೆ ನಿಮ್ಮ ಪ್ರೀತಿ ಮುಂದೆ ಮತ್ತೇನು ಬೇಕು, ಇದನ್ನೆಲ್ಲ ಚೇಂಜ್ ಮಾಡೋಬೇಕಾಗಿಲ್ಲ. ಜಸ್ಟ್ ನೇಮ್ ಹಾಕಿ ನೀವು ಏನು ಮಾಡೋಂಗಿಲ್ಲ. ಅದ್ರ ಜೊತೆಗೆ ತೆಲಡ ಇಲ್ಲಿ ಕೆಲವಂತ ನೋಡಿ, ತೆಲಡ ಒಂದು ಆಪ್ಷನ್ ಬರುತ್ತೆ. ಏನಂದರೆ ಇಲ್ಲಿ ನೋಡಿ ಈ ರೀತಿ ಕೂಡ ನೇಮ್ ಬರುತ್ತೆ ನೋಡಿ. ಯಾವ ರೀತಿ ನೇಮ್ ಬರುತ್ತೆ ಪ್ರೊವೈಡ್ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ನೋಡಿ. ಕನ್ನಡ ಟೆಕ್ ಎಡಿಟ್ಸ್ ಅಂತ ಈ ರೀತಿ ಕೂಡ ತೋರಿಸ್ತಾ ಇದ್ದಾರೆ ಅವರು. ಯಾವ ರೀತಿ ನಿಮಗೆ ನೇಮ್ ಬರುತ್ತೆ ಆ ನೇಮ್ ಕೂಡ ತೋರಿಸ್ತಾ ಇದ್ದಾರೆ ಇಲ್ಲಿ. ಮತ್ತು ಅದ್ರ ಜೊತೆ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ, ಈ ರೀತಿ ಬರುತ್ತೆ ಪ್ರಿಂಟ್ ಆಗಿ ಅಂತ ತೋರಿಸ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಬಂತು ಇಲ್ಲಿ ನೀವು ಏನು ಮಾಡೋಂಗಿಲ್ಲ, ತೆಲಡ ಬಂತು ಇಲ್ಲಿದೆ ನೋಡಿ, ಲ್ಯಾಂಗ್ವೇಜ್ ಫಾರ್ ಕ್ರಿಯೇಟರ್ ಅವಾರ್ಡ್ ಲೆಟರ್ ಅಂತ ಇದೆ. ಈ ಲೆಟ್ರಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಮೂಲಕ ನಿಮಗೆ ಲೆಟ್ರ್ ಬೇಕು ಅದನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಹಲವಾರು ಲ್ಯಾಂಗ್ವೇಜ್ಗಳು ಇದೆ. ಜಸ್ಟ್ ನಾವೇನು ಮಾಡೋಣ, ನಮ್ಗೆ ಬೇಕಾಗಿದ್ದು ಲ್ಯಾಂಗ್ವೇಜ್ ಯಾವುದಪ್ಪ ಅಂದ್ರೆ ಜಸ್ಟ್ ಇಂಗ್ಲೀಷ್ ಅಥವಾ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕೋ ಆ ಒಂದು ಲ್ಯಾಂಗ್ವೇಜ್ ನಾನು ಏನು ಮಾಡ್ತೀನಿ, ಇಂಗ್ಲೀಷ್ ಸೆಲೆಕ್ಟ್ ಮಾಡಿಬಿಡ್ತೀನಿ. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಮೇ ಬಿ ಮಾಡ್ಬೋದು. ಜಸ್ಟ್ ಕನ್ನಡ ಆಪ್ಷನ್ ಅದು ಮೇ ಬಿ ಇದರಲ್ಲಿ ಇದೆಯಲ್ಲ ಕಾಣಿಸ್ತಲ್ಲ, ಕನ್ನಡ ಬರ್ತಾನೆ ಇಲ್ಲ. ಏನು ಮಾಡೋದು ನೋಡಿ, ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ. ಕನ್ನಡ ಇದರ ತರಿಸ್ತಾ ಇದೆ, ಕನ್ನಡ ಇಲ್ಲ. ಓಕೆ,
ನೆಕ್ಸ್ಟ್ ಇದನ್ನೆಲ್ಲ ಆದ ನಂತರ ಮೇನ್ ಪಾಯಿಂಟ್ ನೀವು ಮಾಡೋಬೇಕಾಗಿಲ್ಲ. ನಿಮ್ಮ ಚಾನಲ್ ನೇಮ್ ನೋಡ್ಕೊಳ್ಳಿ, ಅದರ ನಂತರ ಬಿಟ್ಟು ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಟರ್ ಬರುತ್ತೆ ನಿಮಗೆ, ಒಂದು ಲವ್ ಲೆಟರ್ ಬರುತ್ತೆ ಯೂಟ್ಯೂಬ್ನಿಂದ. ಲವ್ ಲೆಟರ್ ಅಂದ್ರೆ ಲವ್ ಲೆಟರ್ ಅಲ್ಲ, ಅವಾಯ್ಡ್ ಒಂದು ಈ ರೀತಿ ಒಂದು ಸ್ವಲ್ಪ ಲೆಟರ್ ಬರುತ್ತೆ. ನೆಕ್ಸ್ಟ್ ನೀವೇನು ಮಾಡ್ಕೋ, ಇಲ್ಲಿ ಅಪ್ರೂವಲ್ ಇದೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋದು. ಸ್ವಲ್ಪ ನೋಡಿ ಲೋಡ್ ಆಗ್ತಿದೆ. ಯಾಕೆ ನನ್ನ ಇಂಟರ್ನೆಟ್ ಒಂದು ಇಲ್ಲ ನೋಡಿ, ಅದಕ್ಕೋಸ್ಕರ ಆಗ್ತಿದೆ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ರೂವಲ್ ಕೇಳ್ತಾ. ಓಕೆ, ಅಪ್ರೂವಲ್ ಮೇಲೆ ಕೊಡೋಣ. ಅಪ್ರೂವಲ್ ಕೊಟ್ಟ ನಂತರ ಸ್ವಲ್ಪ ಲೋಡ್ ಆಗುತ್ತೆ. ಇಂಟರ್ನೆಟ್ ಇಲ್ಲ ನೋಡಿ, ನಂದು ಸ್ವಲ್ಪ ಲೋಡ್ ಆಗ್ತಿದೆ ನೋಡಿ, ಯಾರ್ಡಲ್ಲಿ ಲೋಡಿಂಗ್ ಆಗ್ತಿದೆ. ಇಂಟರ್ನೆಟ್ ತುಂಬ ಸ್ಪೀಡ್ ಬೇಕು, ನಮ್ಮ ಹತ್ರ ಸ್ಪೀಡ್ ಇಲ್ಲ, ಹಳ್ಳಿ ಇದೆಯಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಲೇಬೇಕು. ನಾವು ಹೆಂಗೆ ಇದ್ರೂ ಕೂಡ ಅಡ್ಜಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ಕೆಲಸ ಆಗಲ್ಲ. ಓಕೆ, ನೆಕ್ಸ್ಟ್ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಗೈಸ್ ನಿಮಗೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಇಲ್ಲಿ ಶಾಪಿಂಗ್ ಅಡ್ರೆಸ್ ಅಂತ ಬಂದ್ಬಿಟ್ಟು ಇಲ್ಲಿ ಅಡ್ರೆಸ್ ಆಗಬೇಕು. ಇದರಲ್ಲಿ 0 ಅಮೌಂಟ್ ಇರುತ್ತೆ, ನೀವು ಯಾವುದೇ ರೀತಿಯ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ದವ್ರು ಕಟ್ತಾರೆ, ಯಾಕಂದ್ರೆ ಇಷ್ಟೆಲ್ಲ ನಮಗೆ ಕಷ್ಟಪಟ್ಟು ಅದ್ರ ದುಡ್ಡು ಇಷ್ಟೆಲ್ಲ ಕಟ್ಟೋಕ್ಕಾಗಲ್ವ, ಕಟ್ತಾರೆ ಅವ್ರಿಗೆ. ನೀವೇ ನೋಡ್ಕೊಂಡು ನಿಮ್ಮ ಇಮೇಲ್ ಐ ಡಿ ಹಾಕಬೇಕು. ಜಸ್ಟ್ ನಾನು 2 ಇಮೇಲ್ ಐ ಡಿ ಹಾಕಿದೆ, ನೀವು ಇಲ್ಲಿ ಮೇಲ್ ಐ ಡಿ ಏನು ಇಮೇಲ್ ಐ ಡಿ ಹಾಕ್ತೀರೋ ಅದೇ ಇಮೇಲ್ ಐ ಡಿ ಹಾಕಬೇಕು. ತೆರಡ್ಬಿಟ್ಟು ಇಲ್ಲೇ ನೀವು ಏನು ಮಾಡ್ಬೇಕು, ತುಂಬ ಸಿಂಪಲ್. ಇಲ್ಲಿ ಕಂಟ್ರಿ ಕೇಳ್ತಾರೆ, ನಮ್ಮ ಇಂಡಿಯಾ ನಮ್ಮ ಕಂಟ್ರಿ ಹಾಕ್ಬೇಕು. ನೀವು ಜಸ್ಟ್ ನಮ್ದು ಯಾವ ಒಂದು ಕಂಟ್ರಿದೆ ಆ ಕಂಟ್ರಿ ಹಾಕಬೇಕು. ತುಂಬ ಜನ ಇಲ್ಲೇ ಡೌಟ್ ಆಗೋದು, ತುಂಬ ಜನ ಇಲ್ಲೇ ಕೂಡ ಮಿಸ್ಟೇಕ್ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಿ, ಕಂಟ್ರಿ ಹಾಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಓಕೆ ಇಂಡಿಯಾ ಅಂತ ಹಾಕಿದ್ದೀನಿ. ಓಕೆ, ಅದನ್ನು ತರ್ಬಿಟ್ಟು ಇಲ್ಲಿ ನಿಮ್ಮ ತೋರಿಸ್ತಾ ಇದ್ದಾರೆ ಅವ್ರು ಏನದ, ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಡೀಟೇಲ್ಸ್ ಇದೆ ಆ ಡೀಟೇಲ್ಸ್ ಹಾಕಿ. ಯಾವ ರೀತಿ ಅಂದ್ರೆ ಫಸ್ಟ್ ನೇಮ್ ಆಗಿರ್ಬೋದು, ನಿಮ್ಮ ಲಾಸ್ಟ್ ನೇಮ್ ಅಂದರೆ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಇದೆ ಆ ರೀತಿ ಹಾಕಿ. ಅದ್ರ ಜೊತೆ ಕಂಪ್ನಿ ನೇಮ್ ಅಂತ ಇದೆಯಲ್ಲ, ಈ ಕಂಪ್ನಿ ನೇಮ್ ಇಲ್ಲಿ ಏನೋ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಸ್ಟ್ರೇಟ್ ನೇಮ್ ಅಂದರೆ ಇಲ್ಲಿ ಏನಿದೆಲ್ಲ ತೆರಡ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ನಿಮ್ಮ ಅಡ್ರೆಸ್ ಹಾಕಬೇಕು. ಅಡ್ರೆಸ್ ಯಾವ ರೀತಿ ಹಾಕೋದ್ರೆ ನಾನು ನಿಮಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ತುಂಬ ಸಿಂಪಲ್ ಕ್ಲಿಯರ್. ನೀವು ಏನು ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡ್ ತಗೊಳ್ಳಿ. ಆಧಾರ್ ಕಾರ್ಡ್ ತೊಗೊಂಡು ಅದರ ಹಿಂದ್ಗಡೆ ಯಾವ ರೀತಿ ಅಡ್ರೆಸ್ ಇದೆ ಆ ಅಡ್ರೆಸ್ ಹಾಕಿ. ಯಾಕಂದ್ರೆ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಪೋಸ್ಟ್ ಆಫೀಸ್ನಿಂದ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಆ ಅಡ್ರೆಸ್ ಹಾಕಬೇಕು. ಅದಕ್ಕೋಸ್ಕರ ಅಡ್ರೆಸ್ ಹಾಕಿ ಈ ತಲೆ ಬಂದ್ಬಿಟ್ಟು ಈ ಸಿಟಿ ಏನಿದೆಲ್ಲ ಈ ಸಿಟಿ ಕೂಡ ಹಾಕಿ. ಅದರ ನಂತರ ಸ್ಟೇಟು ಇದೆಲ್ಲ, ಪಿನ್ ಕೋಡು ಮತ್ತು ಮೊಬೈಲ್ ನಂಬರ್ ಏನಿದೆ ನಿಮ್ಮ ಮೊಬೈಲ್ ನಂಬರ್ ಹಾಕಲಿ. ಅದರ ವೀಟಾ ನಂಬರ್ ಅಂತಿದೆ, ಇದೇನು ನೀವು ಹಾಕೋ ಅವಶ್ಯಕತೆ ಇಲ್ಲ. ವೀಟಾ ನಂಬರ್ ಅದ್ರ ಜೊತೆ ನಿಮ್ಮ ಪ್ಯಾನ್ ನಂಬರ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಈಗ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ಫಿಲ್ಅಪ್ ಮಾಡ್ತೇನೆ. ನೀವೆಲ್ಲ ಮತ್ತೊಮ್ಮೆ ಎಲ್ಲ ಫಿಲ್ಅಪ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಚೆಕ್ ಮಾಡಿ ಎಲ್ಲ ಫಿಲ್ಅಪ್ ಮಾಡಿ. ಈ ಸ್ಟೇಟ್ ಆಗಿರ್ಬೋದು ಪ್ರತಿಯೊಂದು ಫಿಲ್ಅಪ್ ಮಾಡಿದ ನಂತರ ಈಗ ನಾನು ನಿಮ್ಗೆ ಸಿಗ್ತೀನಿ. ಈಗ ನಾನು ಏನು ಮಾಡ್ತೀನಿ, ಫಿಲ್ಅಪ್ ಮಾಡ್ತೀನಿ. ನೀವೆಲ್ಲ ಕೂಡ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಫಿಲ್ಅಪ್ ಮಾಡ್ಕೊಳ್ಳಿ. ಗೈಸ್ ಈಗ ನಾನು ಫೈನಲ್ ಆಗಿ ಎಲ್ಲ ಫಿಲ್ಅಪ್ ಮಾಡಿದೆ. ನೀವೆಲ್ಲ ಕೂಡ ಮತ್ತೊಮ್ಮೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಂಬರ್ ಕೇಳಿದ್ರೆ, ಮತ್ತು ಅದ್ರ ಜೊತೆ ಅಂದರೆ VAT ನಂಬರ್ ಅಂತ ಕೇಳಿದ್ರೆ, VAT ನಂಬರ್ ನಮ್ಮ ಹತ್ರ ಇಲ್ಲ. ಟ್ಯಾಕ್ಸ್ ಈ ರೀತಿ ಕೆಲವೊಂದಷ್ಟು ಏನಿದೆ ಬೇಡ. ನೀವೇನು ಮಾಡಿ ತಿಳ್ಕೊಂಬಿಟ್ಟು ಲಾಸ್ಟಿಗೆ ಆಧಾರ್ ಕಾರ್ಡ್ ಮತ್ತು ಅಥವಾ ಇಲ್ಲಾಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಎರಡರಲ್ಲಿ ಒಂದು ನಂಬರ್ ಹಾಕಿ. ಜಸ್ಟ್ ನಾನು ಏನು ಮಾಡಿದ್ದೀನಿ, ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀನಿ. ನೀವು ಕಡೆ ಏನು ಮಾಡಿ, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಅದನ್ನು ತೊಗೊಂಡ್ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕು, ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ನಾನು ನಿಮಗೆಲ್ಲ ಬ್ಲರ್ನಾಗಿ ತೋರಿಸಿದ್ದೀನಿ. ಅದ್ರ ಬಟ್ ನಿಮಗೆಲ್ಲ ಮತ್ತೊಮ್ಮೆಲ್ಲ ಚೆಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, ಅದರ ನಂತರ ಬಿಟ್ಟು ಇಲ್ಲಿ ನೆಕ್ಸ್ಟ್ ಈ ರೀತಿ ಅಡ್ರೆಸ್ ವೆರಿಫಿಕೇಶನ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಲೌ ಕತ್ತೆ. ಓಕೆ ಅಲೌ ಕೊಡು ಅಂತ ತಕ್ಷಣ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಓಕೆ ಐ ಎಮ್ ಅಂಡರ್ಸ್ಟ್ಯಾಂಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕನ್ಫರ್ಮ್ ಕೊಟ್ಟ ಮೇಲೆ ತಕ್ಷಣ ನೆಕ್ಸ್ಟ್ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಏನು ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ನಿಮಗೆ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಮೆಥಡ್ ಅಂತ ಬರುತ್ತೆ. ಜಸ್ಟ್ ಇದರ ಜೊತೆಗೆ ಇಲ್ಲಿ ನೀವು ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಪರ್ಸನಲ್ ಆಗಿ ನಿಮಗೆ ಕೊರಿಯರ್ ಬರುತ್ತೆ ಮನೆಗೆ ಅಂದ ತಕ್ಷಣ ಇಲ್ಲ, ನನಗೆ ಎಲ್ಲರಿಗೂ ತಾನೇ ಯಾರು ₹1 ಕೊಡೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ನಿಂದ ಡೈರೆಕ್ಟಾಗಿ ಬರುತ್ತೆ, ಫ್ರೀಯಾಗಿ ಬರುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಕೊಡುವಂಥ ಏನು ಡೀಟೇಲ್ಸ್ ಇದಲ್ಲ, ಇನ್ಫಾರ್ಮೇಷನ್ ಪ್ರತಿಯೊಂದು ಕೂಡ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇದ್ದಾಗೆ ಕೊಡಿ, ಯಾಕಂದರೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದ್ದೇನೆ. ಅದರ ನಂತರ ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಪ್ಲೇಸ್ ಆರ್ಡರ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನೋಡಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಕೇಳುತ್ತೆ. ಇಲ್ಲಿ ಏನು ಮಾಡಿ, ನಿಮ್ಮ ಒಂದು ಸಿಗ್ನೇಚರ್ ಮಾಡಿ. ಸಿಗ್ನೇಚರ್ ಅಂದ ತಕ್ಷಣ ನೀವು ಯಾವ ರೀತಿ ಸಿಗ್ನೇಚರ್ ಆ ರೀತಿ ಅಲ್ಲ, ಜಸ್ಟ್ ನಿಮ್ಮ ಹತ್ರ ಯಾವ ರೀತಿ ಇದೆ ಆ ರೀತಿ ಹಾಕಿ ಸಿಗ್ನೇಚರ್ ಹಾಕಿ. ಜಸ್ಟ್ ನೀವು ಯಾವ ರೀತಿ ಮಾಡ್ತೀರಾ, ನಾನು ಏನು ಮಾಡ್ತೀನಿ, ಸಣ್ಣಕ್ಕೆ ನಾನು ಸಿಗ್ನೇಚರ್ ಹಾಕಿ ಬಿಡ್ತೀನಿ. ಓಕೆ, ನೀವು ಕೂಡ ನಿಮ್ಮ ಸಿಗ್ನೇಚರ್ ಹಾಕಿ. ಅದರ ನಂತರ ಒಟ್ಟು ಜಸ್ಟ್ ಏನು ಮಾಡಬೇಕಾಗಿಲ್ಲ. ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ಲೇಸ್ ಆರ್ಡರ್ ಅಂತಿದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಏನು ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ನಿಧಾನ ತಾಳ್ಮೆ ಇರಬೇಕು. ಓಕೆ, ನಿಮಗೆ ಮೇಲ್ ಕೂಡ ಬರುತ್ತೆ, ರಿಸೀವ್ಡ್ ಅಂತ ಬಂದ್ಬಿಟ್ಟು ಈ ರೀತಿ ಬರ್ತದೆ. ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಅಂತ ಬಂದ್ಬಿಟ್ಟು ಜಸ್ಟ್ ಇಲ್ಲಿ ಯುವರ್ ಆರ್ಡರ್ ನಂಬರ್ ಅಂತ ಬರುತ್ತೆ. ಜಸ್ಟ್ ಇದೇನು ಮಾಡಿ, ಸ್ಕ್ರೀನ್ಶಾಟ್ ಹಾಕೊಳ್ಳಿ. ತುಂಬ ಇಂಪಾರ್ಟೆಂಟ್, ಯಾಕಂದರೆ ನೀವು ಟ್ರ್ಯಾಕ್ ಕೂಡ ಮಾಡ್ಕೊಳ್ಬೋದು. ಮತ್ತು ಇದು ಸ್ಕ್ರೀನ್ಶಾಟ್ ಇದ್ರೆ ನಿಮಗೆ ತುಂಬ ಬೆಸ್ಟ್ ಇರುತ್ತೆ. ಜಸ್ಟ್ ಈ ರೀತಿ ಆಯ್ತು ನೋಡಿ. ಈಗ ನಿಮ್ಮ ಒಂದು ಇದನ್ನೆಲ್ಲ ಸ್ಕ್ರೀನ್ಶಾಟ್ ಹಾಕೊಳ್ಳಿ. ಸ್ಕ್ರೀನ್ಶಾಟ್ ಆದ ತಕ್ಷಣ ಮುಗೀತು ನೋಡಿ. ಈಗ ಫೈನಲ್ ಆಗಿ ನಿಮ್ಮ ಒಂದು ಈಗ ನಾನು ನಿಮಗೆ ಮೊದಲು ಸರಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಏನೆಲ್ಲ ತುಂಬ ಸಿಂಪಲ್. ಈಗ ನಾನು ನಿಮಗೆ ಕ್ಲಿಯರಿ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾವ ರೀತಿ ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡಿದೆ ಈ ರೀತಿ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಜಸ್ಟ್ ಏನಿಲ್ಲ, ಈ ಸ್ಕ್ರೀನ್ಶಾಟ್ ಎದಕ್ಕೆ ಹಾಕೊಳ್ಳಿದ್ರೆ ತುಂಬ ಇಂಪಾರ್ಟೆಂಟ್ ಬೇಕಾಗಿರುತ್ತೆ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮುಂದಿನ ನಿಮಗೆ ಏನೋ ಪ್ರಾಬ್ಲಮ್ ಆದರೂ ಕೂಡ ಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಆಯ್ತು ನೋಡಿ. ಈಗ ಫೈನಲ್ ಆಗಿ ನೀವು ಸಿಲ್ವರ್ ಪ್ಲೇ ಬಟನ್ ಯಾವ ರೀತಿ ಅಪ್ಲೈ ಮಾಡೋದು ಗೊತ್ತಾಯಿತು. ಆ್ಯಕ್ಚುಲಿ ನಾನು ನಿಮಗೆ ಹೇಳಿದ್ನಲ್ಲ, ಸಿಲ್ವರ್ ಪ್ಲೇ ಬಟನ್ ಅಪೀಲ್ ಮಾಡ್ಬೇಕಾದ್ರೆ ನಿಮ್ಮ ಚಾನಲ್ 100K ಸಬ್ಸ್ಕ್ರೈಬರ್ಸ್ ಆಗಲೇಬೇಕು. ಮತ್ತು ಅದ್ರ ಜೊತೆಗೆ ಕಮ್ಯುನಿಟಿಗೆ ಅಲೈನ್ ಸ್ಟ್ರೈಕ್ ಇರಬಾರ್ದು.
ಇದ್ರೆ ಅಪೀಲ್ ಮಾಡೋ ಆಪ್ಷನ್ ಬರಲ್ಲ ಮತ್ತು ಮೇಲ್ ಕೂಡ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ತಾಳ್ಮೆನಿಂದ ಇರಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ರ ಒಮ್ಮೆ ನೀರಲ್ಲಿ ನಿಮ್ಮ ಕೈ ಬಿಡಬೇಕು ಹೋಗ್ಬಿಡಿ. ಇನ್ನೂ ಸ್ವಲ್ಪ ನಿಧಾನವಾಗಿ ವಿಡಿಯೋ ಮಾಡಿ ಜೆನ್ಯೂನ್ ಕಂಟೆಂಟ್ ಹಾಕಿ ಆಟೋಮೆಟಿಕ್ ಆಗುತ್ತೆ. ಏನಲ್ಲ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಉಂಟು ಸೈಡ್ ನಿಮಗೆಲ್ಲ ಏನಿದೆ ಮೊಬೈಲ್ ಸ್ಕ್ರೀನ್ ಹಾಕಿ ಅಂದರೆ ಸ್ಕ್ರೀನ್ ರೆಕಾರ್ಡ್ ಹಾಕಿ ಯಾವ ರೀತಿ ಅಪ್ಲೈ ಮಾಡೋದು ಏನು ಎಲ್ಲ ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರ್ತೀನಿ ಡೀಟೇಲ್ಸ್ ಎಂಟ್ರ್ ಮಾಡೋ ಎಲ್ಲ ಜೆನ್ಯೂನ್ ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ಅದರ ನಂತರ ಅಲ್ಲಿವರೆಗೆ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಮತ್ತೆ ಪದೇ ಪದೇ ಆಗ್ತಾ ಇದೀನಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಮಿಸ್ಟೇಕ್ ಅವರು ಕೂಡ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ, ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಮೊಬೈಲ್ ನಂಬರ್ ಏನಿದೆಲ್ಲ ಆ ಮೊಬೈಲ್ ನಂಬರಲ್ಲಿ ಯಾವ್ದು ಹಾಕಿರ್ತಾರೆ ಅದ್ರ ರಿಚಾರ್ಜ್ ಇರಬೇಕು. ಯಾಕಂದ್ರೆ ಅವ್ರು ಕಾಲ್ ಮಾಡಿರ್ತಾರೆ ನಿಮಗೆ ಪಾರ್ಸಲ್ದವರು, ಪೋಸ್ಟ್ಮ್ಯಾನ್. ಅದಕ್ಕೋಸ್ಕರ ನಂಬರ್ ರಿಚಾರ್ಜ್ ಇರಬೇಕು. ಆ ಒಂದು ನಂಬರ್ ಹಾಕಿ ಇಮೇಲ್ ಐಡಿ ಹಾಕೊಳ್ಳಿ. ನಿಮಗೆ ಮೇಲ್ ಕೂಡ ಬರುತ್ತೆ. ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾ ಇರಿ. ಮೇಲ್ ಮೇಲೆ ಆಟೋಮೆಟಿಕ್ ನಿಮಗೆ 1 ತಿಂಗಳ ಒಳಗಡೆ ಬರುತ್ತೆ. ಸ್ವಲ್ಪ ನಿಧಾನ ಆದರೂ ಕೂಡ 1 ತಿಂಗಳ ಒಳಗಡೆ ಬರುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಸ್ಪೆಷಲ್ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಸ್ವಲ್ಪ ಲೆಂತ್ ಆಯಿತು, ಅದ್ರ ಬಟ್ ಏನು ಮಾಡೋದು ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೋಸ್ಕರ ಅಂತ ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ. ಎಲ್ಲ ಬಾಯ್.